ಹೆಲೋ ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಬುಕ್ ಮಾರ್ಕನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನಾವು ಒಂದು ಪ್ಲೇನ್ ಶೀಟನ್ನು ತೊಗೋಬೇಕು. ಅದು ವೈಟ್ ಕಲರ್ದಾದರೂ ಆಗಿರ್ಬೋದು ಆರ್ ಎನಿ ಅದರ್ ಕಲರ್ ಕೂಡ. ಸೊ ಇದು ನಿಮ್ಮ ಚಾಯ್ಸು. ಸೊ ನಾನು ಇಲ್ಲಿ ವೈಟ್ ಕಲರ್ ಪ್ಲೇನ್ ಶೀಟನ್ನು ತೊಗೊಂಡಿದ್ದೀನಿ. ಅಲ್ಲಿ ನನಗೆ ಬೇಕಾಗಿರೋ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಗೈಸ್, ನಾನು ಲೆಂತನ್ನು 8 ಸೆಂಟಿಮೀಟರು ಹಾಗೆ ವಿಡ್ತನ್ನು 10 ಸೆಂಟಿಮೀಟರು ತೊಗೊಂಡಿದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಪೆನ್ಸಿಲಲ್ಲಿ ಲೈಟಾಗಿ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡಿ ಇಟ್ಕೋಬೇಕು. ಸೊ ಒಂದು ಶಾರ್ಪ್ ಸೀಸರ್ನ ತೊಗೊಂಡು ನಾವು ಮಾರ್ಕ್ ಮಾಡ್ಕೊಂಡಿರುವಂತಹ ಪೇಪರ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಇದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಅಂದರೆ ಔಟ್ ಫ್ರೇಮನ್ನು ಮಾಡೋಕ್ಕೆ ಒಂದು ಕಾಕಿ ಬಣ್ಣದ ಒಂದು ಪೇಪರ್ನ ನಾನು ತೊಗೊಂಡಿದ್ದೀನಿ. ಸೊ ಅದನ್ನ ಮಿಡಲಲ್ಲಿ ಫೋಲ್ಡ್ ಮಾಡಿಬಿಟ್ಟು 2 ಲೇಯರಲ್ಲಿ ಇಟ್ಕೊತೀನಿ. ಅದ್ರ ಮೇಲ್ಗಡೆ ನಾವು ಮುಂಚೆ ಕಟ್ ಮಾಡ್ಕೊಂಡಿರೋ 8x10 ಪೇಪರ್ ಪೀಸ್ನ ಅದ್ರ ಮೇಲಿಟ್ಟು ಮಾರ್ಕ್ ಮಾಡ್ಕೋಬೇಕು. ಸೊ ಅದೇ ಮಾರ್ಕನ್ನು ಇದ್ರ ಮೇಲೂ ಡ್ರಾ ಮಾಡಬೇಕು. ಮಾರ್ಕ್ ಮಾಡಬೇಕಾದ್ರೆ ಎಲ್ಲ ನೆನ್ಪಿಟ್ಕೊಳ್ಳಿ, ಏನಂತಂದರೆ ನಾವು ಮಾರ್ಕ್ ಮಾಡ್ತಿರೋಂತಹ ಲೈನ್ಗಳು ತುಂಬ ಲೈಟಾಗಿದ್ರೇ ಒಳ್ಳೆಯದು. ಯಾಕಂದರೆ ಇರೇಸ್ ಮಾಡಿದ್ಮೇಲೂ ಕೂಡ ಆ ಲೈನ್ಗಳು ಲೈಟಾಗಿ ಕಾಣಿಸ್ತಾ ಇರ್ತವೆ. ಅದಕ್ಕೋಸ್ಕರ ಈ ಲೈನ್ಗಳನ್ನು ಲೈಟಾಗಿ ಅದನ್ನ ಪೆನ್ಸಿಲ್ನ ಯೂಸ್ ಮಾಡಿ ಹಾಕಬೇಕು. ಇವಾಗ ನಾನು ಇದ್ರ ಜೊತೆಗೇ ಒಳಗಡೆ ಪಾರ್ಟ್ ಅಂದರೆ ಇನ್ನರ್ ಪಾರ್ಟ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ನಾವು ಹೊರಗಡೆ ಹಾಕಿದ್ವಲ್ಲ ಆ ಲೈನಿಂದ ಒಳಗಡೆ 2 ಸೆಂಟಿಮೀಟರ್ನ ಒಳಗಡೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಫ್ರೇಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸೀಸನ್ನ ತೊಗೊಂಡು ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ನಾನು ನಿಮಗೆ ಮುಂಚೆನೇ ತೋರಿಸಿದ ಥರ ನಮ್ಮ ಪೇಪರ್ನ 2 ಫೋಲ್ಡ್ ಮಾಡಿ ಇಟ್ಕೋಬೇಕು. ಸೊ ಇವಾಗ ನಾನು ಒಂದು ಶಾರ್ಪಾಗಿರೋ ಸೀಸರ್ನ ತೊಗೊಂಡು ಅದನ್ನ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಔಟರ್ ಲೇಯರ್ನ ಕಟ್ ಮಾಡ್ಕೊಳ್ಳಿ, ಅದಾದಮೇಲೆ ಇನ್ನರ್ ಲೇಯರ್ನ ಕಟ್ ಮಾಡಾದಮೇಲೆ ಈ ಥರ ಕಾಣಿಸುತ್ತೆ. ಸೊ ನೀವು ನೋಡ್ತಿದ್ದೀರಾ ಗೈಸ್, ಏನಂದರೆ ನಾನು ಮುಂಚೆನೇ ಪೇಪರ್ನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೆ. ಸೊ ಈ ಡಬಲ್ ಫೋಲ್ಡಲ್ಲಿ ಅಂಡರ್ ಪಾರ್ಟ್ ಏನಿರುತ್ತೆ ಅಲ್ವಾ, ಅದನ್ನ ಹೊರಗಡೆ ಔಟ್ಲೈನ್ ಹಾಕಿರುವಂತಹ ಮೆಷರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಪಾರ್ಟ್ನ ಹಾಲೋ ರೆಕ್ಟಾಂಗಲ್ ಥರ ಕಟ್ ಮಾಡ್ಕೊಬೇಕು. ಇವಾಗ ನಾನು ಸೇಮ್ ಮೆಜರ್ಮೆಂಟಲ್ಲಿ ಕಟ್ ಮಾಡಿರುವಂತಹ ವೈಟ್ ಶೀಟ್ನ ತೊಗೋತಾ ಇದ್ದೀನಿ. ಅದಕ್ಕೂ ಇದೇ ಥರ ಔಟ್ಲೈನ್ನ ಹಾಕಿ, ಈ ಔಟ್ಲೈನ್ ಹಾಕಿಬಿಟ್ಟು ಈ ವೈಟ್ ಪೇಪರ್ನ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಏನಾದರೂ ಒಂದು ಡಿಸೈನ್ ಮಾಡೋಕ್ಕೆ. ಸೊ ನಮ್ಮ ಬುಕ್ ಮಾರ್ಕು ಅಟ್ರಾಕ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಅದ್ರ ಮೇಲೆ ಡ್ರಾಯಿಂಗ್ಸ್ನ ಮಾಡ್ತಾಯಿದ್ದೀನಿ. ನೀವು ನಿಮಗೆ ಬೇಕಾಗಿರುವಂತಹ ಯಾವುದೇ ಇಷ್ಟವಾಗಿರೋ ಡಿಸೈನ್ಗಳನ್ನು ಕೂಡ ಬಿಡಿಸ್ಕೋಬೋದು. ನಾನು ಬಿಡಿಸಿರುವಂತಹ ಡಿಸೈನ್ ಈ ಥರ ಇದೆ. ಇವಾಗ ನಾನು ಔಟ್ ಕವರ್ಸ್ನ ತಗೋತಾ ಇದ್ದೀನಿ. ಈ ನಮ್ಮ ವೈಟ್ ಶೀಟ್ ಮೇಲೆ ನಾವೇನು ಡಿಸೈನ್ ಮಾಡಿರ್ತೀವಲ್ಲ ಅದನ್ನ ಈ ಥರ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿಬಿಟ್ಟು ಗಮ್ ಹಾಕಿ ಇವುಗಳನ್ನ ಸ್ಟಿಕ್ ಮಾಡಬೇಕು. ನಾವು ಈ ಥರ ಪೇಸ್ಟ್ ಮಾಡಿ ಈ ಥರ ಡಿಸೈನ್ ಮಾಡಿದ್ರೆ ಇದು ನಮ್ಮ ಮನೇಲಿ ಯೂಸ್ ಮಾಡುವಂತಹ ನಾರ್ಮಲ್ ಫೋಟೋ ಫ್ರೇಮ್ಸ್ ಥರನೇ ಕಾಣಿಸುತ್ತೆ. ಇವಾಗ ನಾನು ಒಂದು ಫೆವಿಕಾಲ್ನ ತೊಗೊಂಡು ಅದನ್ನ ಎಲ್ಲ ಸೈಡ್ಗಳಲ್ಲೂ ಕೂಡ ಫೆವಿಕಾಲ್ನ ಹಾಕಿ ಸ್ಟಿಕ್ ಮಾಡ್ತೀನಿ. ಇದಕ್ಕೆ ನಾವು ಆಲ್ 4 ಸೈಡ್ಸ್ ಅಂದರೆ ಎಲ್ಲ 4 ಸೈಡ್ಗಳಲ್ಲೂ ಕೂಡ ಗಮ್ ಹಾಕಿ ಕರೆಕ್ಟಾಗಿ ಸ್ಟಿಕ್ ಮಾಡಿರಬೇಕು, ಇಲ್ಲಾಂದರೆ ಕಿತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಮೇಲ್ಗಡೆ ಪಾರ್ಟ್ನ ಈ ಥರ ಸ್ಟಿಕ್ ಮಾಡಾದಮೇಲೆ ನಾವು ಕೆಳಗಡೆ ಪಾರ್ಟ್ನೂ ಕೂಡ ಸ್ಟಿಕ್ ಮಾಡಬೇಕು, ಅದು ಸೆಕ್ಯೂರ್ ಆಗಿರಲಿ ಅಂತ. ಸೊ ನಾನಿವಾಗ ಕೆಳಗಡೆ ಪಾರ್ಟ್ ಈ ಥರ ಇಟ್ಕೊಂಡಿದ್ವಿ, ಅದ್ರ ಮೇಲ್ಗಡೆನೂ ನಾನು ಫೆವಿಕಾಲ್ನ ಹಾಕಿ ಮೇಲ್ಗಡೆ ಪಾರ್ಟ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿರುವಂತಹ ಗಮ್ನೆಲ್ಲ ತೊಗೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ನಾವು ಮೇಲ್ಗಡೆ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಕೊಂಡಿರುವಂತಹ ಭಾಗ ಏನಿರುತ್ತಲ್ಲ ಅದನ್ನ ಇದರ ಮೇಲೆ ಸ್ಟಿಕ್ ಮಾಡ್ಕೊಳ್ಳಿ. ಸೊ ಫೆವಿಕಲ್ನ ಹಾಕಿ ಎಲ್ಲದನ್ನೂ ನೀಟಾಗಿ ಈ ಥರ ಅಂಟಿಸ್ಕೊಂಡಾದಮೇಲೆ ಅದನ್ನ ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡಿ, ಯಾಕಂದರೆ ಫೆವಿಕಾಲ್ ಕರೆಕ್ಟಾಗಿ ಎಲ್ಲ ಕಡೆನೂ ಸ್ಟಿಕ್ ಆಗಿರಬೇಕು. ಸೊ ನಮ್ಮದು ಸ್ಟಿಕ್ ಆಗಿರುವಂತಹ ಫೋಟೋ ಫ್ರೇಮ್ದು ಅಂದರೆ ನಮ್ಮ ಬುಕ್ ಮಾರ್ಕ್ದು ಫೈನಲ್ ಲುಕ್ ಈ ಥರ ಇರುತ್ತೆ. ಸೊ ಇವಾಗ ನಾವು ನಮ್ಮ ಬುಕ್ ಮಾರ್ಕ್ಗೆ ಒಂದು ಫೈನಲ್ ಟಚ್ನ ಕೊಡೋಣ. ಅದು ಏನಂದರೆ ಥ್ರೆಡ್ಸ್ನ ಅಟ್ಯಾಚ್ ಮಾಡೋದು. ಸೊ ನಿಮ್ಮ ಮನೇಲಿ ಯಾವುದಾದ್ರೂ ಗಟ್ಟಿಯಾಗಿರುವಂತಹ ಥ್ರೆಡ್ಸ್ ಇದ್ದರೆ ಅದನ್ನ ಈ ಥರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಮ್ಮ ಬುಕ್ ಮಾರ್ಕ್ ಒಂದು ಎಂಡಲ್ಲಿ ಒಂದು ಏನಾದರೂ ಶಾರ್ಪ್ ವಸ್ತುನ ತೊಗೊಂಡು ಹೋಲ್ ಮಾಡಿ ಇಟ್ಕೊಳ್ಳಿ. ಅದರೊಳಗಡೆ ನಮ್ಮ ಥ್ರೆಡ್ಸ್ನ ಈ ಥರ ಇನ್ಸರ್ಟ್ ಮಾಡಿ ಟೈ ಮಾಡಿದ್ರೆ ಸೊ ನಿಮ್ಮ ಬುಕ್ ಮಾರ್ಕ್ ರೆಡಿ. ಈ ಥರ ಪ್ರಿಪೇರ್ ಮಾಡಿರೋ ಈ ಬುಕ್ ಮಾರ್ಕ್ನ ಯಾವುದಾದ್ರೂ ಬುಕ್ನ ರೀಡ್ ಮಾಡಬೇಕಾದ್ರೆ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಎಷ್ಟೊಂದು ಜನ ಸ್ಟೋರಿ ಬುಕ್ಸು ಸ್ಟಡಿ ಬುಕ್ಸ್ನ ಓದ್ತಾ ಇರ್ತಾರೆ, ಅವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್. ಬುಕ್ ಮಾರ್ಕ್ ಇಸ್ ರೆಡಿ.